HN ವ್ಯಾಲಿ ಇದು ವ್ಯಾಲಿ ಆದಮೇಲೆ KC ವ್ಯಾಲಿ ಆದಮೇಲೆ ಆಂಜನೇಯ ಗೌಡ ಅಂತ ತಮಗೆ ಗೊತ್ತಿರೋ ಆಂಜನೇಯ ರೆಡ್ಡಿ ಅಂತ ಅವ್ರದ್ದೇ ಹೋರಾಟ. ಅವ್ರು ಹೋರಾಟ ಆಗಿ ಒಂದು ರಿಟ್ ಹಾಕಿದ್ದಾರೆ ಹೈಕೋರ್ಟಲ್ಲಿ. ತಾವು ಆ ರಿಟ್ಟನ್ನು ನಂಬರು ಕೊಡ್ತೀನಿ ನಾನು. ಈ ಸ್ಪೆಷಲ್ ಪಿಟಿಷನ್ನು ಅದ್ರ ಮೇಲೆ ಹೋಗಿದ್ದು. ಆ ರಿಟ್ಟಲ್ಲಿ ತಾವು ಓಪನ್ ಮಾಡಿ ನೋಡ್ಕೋಬೇಕು ಡೈಲಿ ಅಡ್ರೆಸ್ಸಲ್ಲಿ. ಕೋರ್ಟ್ ಇಲ್ಲಿವರೆಗೂ ಅವ್ರಿಗೆ ಹೇಳಿದೆ, ವರ್ಷದ್ದು ಅನಾಲಿಸಿಸ್ ತಗೋತಾ ಇದೆ. ಏನಂದರೆ ನೀವು ಟ್ಯಾಂಕಿಗೆ ಬಿಟ್ಟಿದ್ದ ನೀರು, ಆ ನಂತರ ಅಲ್ಲಿ ಅಕ್ಕಪಕ್ಕ ಬೋರ್ವೆಲ್ ಬರ್ತಾ ಇರೋ ನೀರು, ಅದ್ರದ್ದು ಟೆಸ್ಟ್ ಮಾಡಿ ಇಯರ್ಲಿ ಒಂದು ರಿಪೋರ್ಟು ಹೈಕೋರ್ಟ್ ಕೇಳ್ತಾ ಇದೆ. ಆ ಇಯರ್ಲಿ ರಿಪೋರ್ಟಲ್ಲಿ ಎಲ್ಲೂ ಮಿಸ್ಮ್ಯಾಚ್ ಇಲ್ಲ, ಇದು ಅನುಕೂಲವಾಗಿದೆ ರೈತರಿಗೆ ಅಂತ ಆಗ್ತಾ ಇದೆ. ಹಾಗಾಗಿ ಆ ರಿಪಿಟಿಷನ್ ಇನ್ನೂ ಡಿಸ್ಪೋಸಲ್ ಮಾಡಿಸ್ಕೊಂಡೇನೆ ಇನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಿದ್ದಿದ್ರೆ ಹೈಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಯಕ್ಕೆ ಬಿಡ್ತಾ ಇರಲಿಲ್ಲ. ಮನುಷ್ಯನಿಗೆ ತೊಂದರೆ ಆಗ್ತದೆ, ಮನುಷ್ಯನ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ, ಮನುಷ್ಯನಿಗೆ ದನಕರುಗಳ ಮೇಲೆ. ಈಗ ಮನುಷ್ಯ ಒಬ್ಬನೇ ಮುಖ್ಯ ಅಲ್ಲ, ಏನು ದನಕರುಗಳಿದೆ ಅದು ನಮ್ಮಷ್ಟೇ ಮುಖ್ಯ. ಅದಕ್ಕೆ ತೊಂದರೆ ಆಗುತ್ತೆ ಅಂದಿದ್ರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕಣ್ಣು ಮುಚ್ಚಿ ಕೂರ್ತಾ ಇರಲಿಲ್ಲ. ಸೊ ಈ ಅಂಶನೂ ನಾನು ಗಮನಕ್ಕೆ ತರ್ತೀನಿ. ಈ ಎಲ್ಲ ಅಂಶನೂ ಮರೆಮಾಚಿ ಸುಮ್ಮನೆ ಹೋಗೋದು. ಇವ್ರದ್ದೇನಿಲ್ಲ ಹೋರಾಟ. ಕಾಂಟ್ರಾಕ್ಟರ್ನ ಹೋಗಿ ತಡಾಕ್ತಾರೆ. ಯಾಕ್ರಪ್ಪ ಕಾಂಟ್ರಾಕ್ಟರ್ನ ತಡಾಕ್ತೀರಿ? ಇದು ಯೋಜನೆ ಸರಿ ಇಲ್ಲ, ಇನ್ನು ಜನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಹೈಕೋರ್ಟಲ್ಲಿ ಅಲ್ಲೇ ಕೇಳಿ ಕಾಂಟ್ರಾಕ್ಟರ್ನ ತಡಾಕ್ತಿದ್ದೀರಿ ಅಂದರೆ ನೀವು ಕಾಂಟ್ರಾಕ್ಟರ್ನ ಬೇರೆ ಉದ್ದೇಶಕ್ಕೆ ತಡಾಕ್ತಾ ಇದ್ದೀರಿ. ಶಾಸಕರ ಮೇಲೆ ಅಲಿಗೇಷನ್ ಮಾಡ್ತೀರಿ ದುಡ್ಡು ತಗೊಂಡ್ಬಿಟ್ರು ಅಂತ. ತಾವೆಲ್ಲರೂ ನಮ್ಮ ತಾಲೂಕು ಜನಕ್ಕೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಶಾಸಕರು ಅಧಿಕಾರಿಗಳ ಹತ್ರ ಆಗಲಿ ಕಾಂಟ್ರಾಕ್ಟರ್ಗಳ ಹತ್ರ ಆಗಲಿ ದುಡ್ಡು ತಗೊಳ್ಳಲ್ಲ ಅಂತ. ಹಳೆ ಶಾಸಕರನ್ನ ಯಾರನ್ನೂ ಕೇಳಬೇಡಿ. ಹಳೆ JDS ಕಾರ್ಯಕರ್ತರು ಲೀಡರ್ಗಳು ಕಾಂಟ್ರಾಕ್ಟ್ ಯಾರು ಮಾಡ್ತಿದ್ರು ಅವ್ರನ್ನೇ ಕೇಳಿ. ಶಾಸಕರು ಪೂಜೆ ಮಾಡೋಕ್ಕೆ ಕಾಸು ಕೊಡದೆ 10% 15% ಅವ್ರು ಪೂಜೆಗೆ ಬರ್ತಿರ್ಲಿಲ್ಲ. ಬೇಕಾದ್ರೆ ಅವ್ರು ಇಲ್ಲ ಅಂದರೆ ಎಲ್ಲರ ಪ್ರಮಾಣ ಮಾಡಕ್ಕೆ ಬರಲಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಇಲ್ಲೇ ನೆಲಮಂಗಲದಲ್ಲಿ ಯಾವ್ದಾರ ಒಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಳ್ಳಿ, ನಾವು ರೆಡಿ ಇದ್ದೀವಿ, ಎಲ್ಲ ಬರ್ತೀವಿ. ಆಮೇಲೆ ಅಲ್ಲಿ JDS ಅಲ್ಲಿ ಇದ್ದು ನಮ್ಮ ಪಕ್ಷಕ್ಕೆ ಬಂದಿರೋರು ಇದ್ದಾರೆ, ಕಾಸು ಕೊಟ್ಟಿರೋರು ಇದ್ದಾರೆ, ಅವರು ಪ್ರಮಾಣ ಮಾಡ್ತಾರೆ. ಅವ್ರ ಜೊತೆ ನಾನು ಪ್ರಮಾಣ ಮಾಡ್ತೀನಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಟ್ರಾನ್ಸ್ಫರ್ ಅಲ್ಲಿ ದುಡ್ಡು ಅಂತ ಇದ್ರು, ಕಾಂಟ್ರಾಕ್ಟರ್ಗಳ ಹತ್ರ ಕಮಿಷನ್ ತಂತಿದ್ರು, ಅವ್ರನ್ನ ಕ್ವಾಲಿಟಿ ಕೆಲಸ ಕೇಳ್ತಿರ್ಲಿಲ್ಲ ಅಂತ. ಇವಾಗ ನಮ್ಮ ಶಾಸಕರು ಮಾಡಿದಾರಲ್ಲ ಕೆಲಸ, ಕ್ವಾಲಿಟಿ ಹೋಗಿ ನೋಡ್ಕೊಂಬನ್ನಿ. ಎಲ್ಲನ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೀವ? ಯಾರನ್ನ ಕಾಂಟ್ರಾಕ್ಟ್ರು ನಮ್ಮ ಹತ್ರ ಕಾಸು ಕೇಳೋರು ಶಾಸಕರು ಅನ್ನೋರು ಒಬ್ಬರನ್ನ ತೋರಿಸಿ. ಇವ್ರು ಕಾಂಟ್ರಾಕ್ಟರ್ ಹತ್ರ ಯಾಕೆ ಹೋಗ್ತಾವ್ರೆ ಅಂದರೆ ಹಳೆ ಚಾಳಿ ಇತ್ತಲ್ಲ, ನಮ್ದೇನು ಭಾಗ ಕೊಡಿ ಅಂತ. ಆ ಭಾಗ ಕೊಡಿ ಅಂತ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಕ್ಕಲ್ವಲ್ಲ, ಈ ನೀರು ಸರಿ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ಈ ಭಾಗ ಆ ಕಾಂಟ್ರಾಕ್ಟ್ರನ್ನೂ ಕೊಡಲ್ಲ. ತಾವು ಇವತ್ತೇನು ದುರುದ್ದೇಶದ ಹೋರಾಟ ಮಾಡ್ಕೊಂಡಿದ್ದೀರಿ, ಅದನ್ನು ದಯವಿಟ್ಟು ತಮಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ. ಯಾರಿಗೆ ಈ ಹೋರಾಟ ಮಾಡ್ತಿರೋರಿಗೆ ಇದನ್ನು ಸೈಂಟಿಫಿಕ್ ಆಗಿ ತಮಗೂ ಪತ್ರಕರ್ತರಿಗೆ ಗೊತ್ತಿದೆ. ತಮಗೆ ಹೈಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡಿ ಈ ಯೋಜನೆನ ಸ್ಟಾಪ್ ಮಾಡೋಕ್ಕೆ ಸ್ಟೇ ಮಾಡಿಸ್ಬೋದು. ಅದು ಬಿಟ್ಟು ಮೂರು ದಿನ ಬೀದಿಗೆ ಹೋಗಿ ಅವನು ಪೈಪ್ ಹಾಕೊಂಡು ಪಾಪ ಅವನು ಯಾರೋ JCP ಇವನು ಡ್ರೈವರು, ಅವನಿಗೆ ಅಟೆಂಡರು, ಆಮೇಲೆ ಇದೋರೆ ಹೊಟ್ಟೆ ಪಾಡಿ ಬಂದಿರ್ತಾರೆ. ಅಲ್ಲೇನು ಕಾಂಟ್ರಾಕ್ಟ್ರು ನಿಂತಿರಲ್ಲ, ಅವನೆಲ್ಲೋ ಇರ್ತಾನೆ. ಅವ್ನು ನೈಟ್ ನಿಲ್ಸೋರು, ಅದು ಕೆಟ್ಟ ಮಾತು. ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಇದೇನ್ರಿ ನಿಮ್ಮ ಸಂಸ್ಕೃತಿ? ಅವ್ರ ಅಮ್ಮನ್ನ ಅಕ್ಕನ್ನೆಲ್ಲ ಯಾಕ್ರಿ ಕೇಳ್ತೀರಿ? ಸೊ ನಾ ಕೇಳೋದಿಷ್ಟು, ಹಂಗೂ ಇದು ನಮ್ಮ ನೆಲಮಂಗಲಕ್ಕೆ ನೀವು ಉದ್ಧಾರ ಮಾಡಲೇಬೇಕು. ನೆಲಮಂಗಲದ ಜನ ಇದೇನ ಬಂದ್ಬಿಟ್ರೆ ಎಲ್ಲ ಸಮಾಧಿ ಆಗೋಗ್ತಾರೆ ಅಂತ. ಆದರೆ ದಯವಿಟ್ಟು ಹೈಕೋರ್ಟ್ ಹತ್ರದಲ್ಲಿದೆ, ನೀವೇನು ಗುಲ್ಬರ್ಗ ರಾಯಚೂರಲ್ಲಿಲ್ಲ, 40 ಕಿಲೋಮೀಟ್ರಲ್ಲಿ ಹೈಕೋರ್ಟ್ ಇದೆ. ದಯವಿಟ್ಟು ಹಾಕಿ, ಒಂದು ಪಿಟಿಷನ್ ಹಾಕಿ ಹೈಕೋರ್ಟಲ್ಲಿ. ಅದು ಸೈಂಟಿಫಿಕ್ ಆಗಿ ಹೈಕೋರ್ಟಲ್ಲಿ ಡಿಸೈಡ್ ಆಗಲಿ. ಆವಾಗ ಹೈಕೋರ್ಟ್ ಸ್ಟಾಪ್ ಮಾಡಿ ಅಂದಾಗ ಸ್ಟಾಪ್ ಮಾಡ್ತೀವಿ. ನೀವು ಯಾಕೆ ಬೀದಿಗೆ ಹೋಗಿ ಸುಮ್ಮನೆ ಕಿರ್ಚಾಡಿ ಯಾಕೆ ತೊಂದರೆ ತೊಗೊಂತೀರಿ? ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರೆ ಸ್ಟೇ ಕೊಟ್ಟರೆ ನಿಲ್ಲಿಸಲೇಬೇಕಲ್ಲ ಕಾಂಟ್ರಾಕ್ಟರ್ ಕೆಲಸನ. ಮಾಡಲಿ, ನಮ್ಮ ಮಾಜಿ MLC ಅವರು ಕೃಷ್ಣಪ್ಪ ಅವರು ಮಾಡಲಿ, ಅದಕ್ಕೆ ಮಾಜಿ MLA ಶ್ರೀನಿವಾಸ ಮೂರ್ತಿ ಅವರು ಮಾಡಲಿ, ಇನ್ನೂ ಯಾರು BJP ಮುಖಂಡರುಗಳು ಅವರೇ ಎಲ್ಲರೂ ಮಾಡಲಿ. ಸರ್ ಇನ್ನೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. BJP ಏನು ರಾಜ್ಯಾಧ್ಯಕ್ಷರಿದ್ದಾರೆ ವಿಜಯೇಂದ್ರ ಅವ್ರು ಕೇಳಿ ಸರ್, ಇದೇನಾದರೂ ಇದು ಪ್ರಾಜೆಕ್ಟು ಮಾರಕನ ಜನಕ್ಕೆ? ಹಂಗಿದ್ರೆ ಅವ್ರ ಸರ್ಕಾರ ಬಂದರೆ ಇದನ್ನು ಮಾಡೋದೇ ಇಲ್ಲ ಅಂತ ಅವ್ರೇನಾದ್ರೂ ಅಂಡರ್ಟೇಕ್ ಕೊಡ್ತಾರ ಕೇಳಿ ಸರ್ ವಿಜಯೇಂದ್ರ. ಸೊ ರಾಜ್ಯಾಧ್ಯಕ್ಷರು ಒಪ್ಕೊಂಡವ್ರ ಪ್ರಾಜೆಕ್ಟು, ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣವ್ರು ಒಪ್ಕೊಂಡವ್ರೆ, ವಿಶ್ವನಾಥ್ ಒಪ್ಕೊಂಡವ್ರೆ, ಸುರೇಶ್ ಗೌಡ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಇದೇ ಪ್ರಾಜೆಕ್ಟಲ್ಲಿ 7 ಕೆರೆ ಸುರೇಶ್ ಗೌಡ್ರು ಇದಕ್ಕೆ ಹೋಗುತ್ತೆ. ಸೋಮಣ್ಣವರು ಏನು ಇವತ್ತು ಆ ಲೆಟ್ರ್ ಬರೆದಿದೆ, ಆ ಲೆಟ್ರ್ ಕಾಪಿನೂ ತಮಗೆ ಕೊಡ್ತೀನಿ ನಾನು. ಆ ಲೆಟ್ರಲ್ಲಿ ಏನಕ್ಕೆ ಅವ್ರು ವಿನಂತಿ ಮಾಡಬೇಕಿತ್ತು? ಅವ್ರು ದಡ್ರ? ಎಷ್ಟು ವರ್ಷದ ರಾಜಕೀಯ ಅನುಭವ. ಆಮೇಲೆ ಇವತ್ತು ಸೆಂಟ್ರಲ್ ಅವ್ರು ಏನು ಮಿನಿಸ್ಟರ್ ಆಗಿರೋದು, ಜಲ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿರೋದು. ಆ ನಂತರ ನಾನು ಇನ್ನೊಂದು ಪತ್ರ ಪ್ರೆಸ್ ಕಾನ್ಫರೆನ್ಸ್ಗೆ ಮತ್ತು ಇಲ್ಲಿ ಬಂದಿರೋಂಥ ನಮ್ಮೆಲ್ಲ ಮುಖಂಡರು ರೈತರುಗಳು ಇವತ್ತೇನು
ವೃಷಭಾವತಿ ಯೋಜನೆ ವಿಚಾರದಲ್ಲಿ ನೆಲಮಂಗಲದ ರೈತರ ಬಾಯಿಗೆ ಮಣ್ಣಾಕಕ್ಕೆ JDS ಮತ್ತು BJP ಅವರು ಪ್ರಯತ್ನ ಬೀಳ್ತಾ ಇದ್ದಾರೆ. ಅವ್ರ ಭವಿಷ್ಯನ ಹಾಳು ಮಾಡಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಬೀಳ್ತಾ ಇರೋದು. ಇದರಲ್ಲಿ ಶಾಸಕರನ್ನಾಗಲಿ ಇನ್ನೊಬ್ರನ್ನಾಗಲಿ ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ. ಒಂದು ಯೋಜನೆ ಸರ್ಕಾರ ಜನಗಳ ಪರವಾಗಿ ತಂದಾಗ ಆ ಯೋಜನೆ ಆಗಬಾರ್ದು ಅಂತ ವಿರೋಧ ಪಕ್ಷಗಳು ವಿರೋಧ ಮಾಡಿ ಆ ಯೋಜನೆ ಆದರೆ ನಮ್ಮ ಪಾಪ್ಯುಲಾರಿಟಿ ಕಮ್ಮಿ ಆಗುತ್ತೆ ಅಂದಾಗ ಅದು ನೆಲಮಂಗಲದ ಜನತೆಯ ಭವಿಷ್ಯವನ್ನು ಹಾಳು ಮಾಡೋ ನಿಟ್ಟಲ್ಲಿ ತಗೊಂಡೋಗುತ್ತೆ. ಈಗ ತಮಗೆ ಗೊತ್ತಿರೋಂಗೆ ಪತ್ರಕರ್ತರಿಗೂ ತಾವು ಅವರು ಎಲ್ಲ ಹೇಳಿದಾಗ ಪ್ರಚಾರ ಮಾಡ್ತಾಯಿದ್ದೀರಿ, ಅದನ್ನು ಬೈಟ್ ತೊಗೊಂಡು ಜನಗಳ ದೃಷ್ಟಿಯಿಂದನೂ ಇನ್ನೊಂದು ಮೆಸೇಜ್ ಕೊಡೋಕೆ ಹೋಗ್ತೀವಿ. ಈ ಯೋಜನೆ ಪ್ರಾರಂಭ ಆಗೋದು ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯಿಂದ ಆಗುತ್ತೆ. ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ 7 ಗ್ರಾಮಗಳಿದೆ. ಒಂದು ಉಸ್ಕೂರು, ಅಗ್ರಹಾರ, ವಡೇರಳ್ಳಿ ಟ್ಯಾಂಕು, ಶ್ರೀನಿವಾಸಪುರ, ಉಚ್ಚೈನಪಾಳ್ಯ, ಕೋಡಿಪಾಳ್ಯ, ಅರ್ಶಿನಗುಂಟೆ. ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಂದು ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾರೆ. ಈ ಕೃಷ್ಣಪ್ಪ ಅವ್ರಿಗೆ ನಾನೊಂದು ಕೇಳಕ್ಕೆ ಬಯಸ್ತೀನಿ. ಯಾಕೆ ಸ್ವಾಮಿಯವರೇ ದಾಸಂಪುರದಲ್ಲಿ ಫಸ್ಟು ಹೋರಾಟ ಮಾಡಿ ತಾವು ಅಂದರೆ ದಾಸಂಪುರಕ್ಕೆ ರೈತರಿಗೆ ಅದು ಅನುಕೂಲವಾಗಿದೆ, ನೆಲಮಂಗಲದ ರೈತರಿಗೆ ಅದು ಕಕ್ಕಸ್ ನೀರಾಗಿದೆಯಾ? ಅಂದರೆ ದಾಸಂಪುರದಲ್ಲಿ ಅದು ಕಕ್ಕಸ್ ನೀರಲ್ವಾ? ಇವ್ರು ಬಂದು ಇಲ್ಲಿ ನೆಲಮಂಗಲದಲ್ಲಿ ಹೋರಾಟ ಮಾಡೋದು ಅರ್ಥ ಮಾಡ್ಕೋಬೇಕು ಜನ, ಇದರಿಂದ ಏನು ರಾಜಕೀಯ ಇದೆ ಅಂತ. ಯಲಹಂಕದಲ್ಲಿ BJP ಶಾಸಕರಿದ್ದಾರೆ, ಮೈತ್ರಿ ಪಕ್ಷದ ಶಾಸಕರಿದ್ದಾರೆ, ಹಂಗಾಗಿ ಯಲಹಂಕದಲ್ಲಿ ಹೋರಾಟ ಮಾಡಲ್ಲ. ಯಲಹಂಕಕ್ಕೆ ಈ ನೀರು ಚೆನ್ನಾಗಿರುತ್ತೆ. ನೆಲಮಂಗಲಕ್ಕೆ ಬಂದಾಗ ಇಲ್ಲಿ ವಿರೋಧ ಪಕ್ಷದ ಶಾಸಕರಿದ್ದಾರೆ, ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಇದು ಕಕ್ಕಸ್ ನೀರಾಗೋಗ್ಬಿಡುತ್ತೆ. ಆಮೇಲೆ ಒಂದು ಇದನ್ನು ಲೀಡ್ ಮಾಡ್ತಿರೋರ ಬಗ್ಗೆನೂ ನಾನು ಒಂದು ಹೇಳಕ್ಕೆ ಬಯಸ್ತೀನಿ. ಚೌಧರಿಯವರು ಯಾವುದು ರೀತಿ ತಿಳ್ಕೊಂಡಿದ್ದಾರೆ, ಯಾರನ್ನು ಕನ್ಸಲ್ಟ್ ಮಾಡಿದ್ದಾರೆ, ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಯಾವ ನಿಟ್ಟಲ್ಲಿ ಯಾವ ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಯಾವುದೂ ಇಲ್ಲ. ಒಂದೇ ಹೇಳೋದು ಅವ್ರು ಕಕ್ಕಸ್ ನೀರು. ಏನು ವೃಷಭಾವತಿ ಹರಿತಾ ಇರೋದನ್ನ ಫೋಟೋ ತೆಗೆದು ತಂದು ಹಾಕ್ತಾರೆ, ಇದೇ ನೀರನ್ನ ಹರಿಸ್ತಾರೆ ಅಂತ. ಇದು ಪ್ಯೂರಿಫೈ ಆಗುತ್ತೆ. ಆ ನಂತರ ಬಿಟ್ಟಾಗ ಇದೂ ಬಿಸ್ಲರಿ ವಾಟರ್ ಥರ ಇರುತ್ತೆ ಅನ್ನೋದನ್ನ ಜನಗಳಿಗೆ ಮರೆಮಾಚಿ ಜನಗಳನ್ನ ದಾರಿ ತಪ್ಪಿಸಿ ಅವ್ರ ಭವಿಷ್ಯನ ಬರ್ಡ್ ಮಾಡಬೇಕು. ಈಗಾಗಲೇ ನಾವು 1,500, 1,200, 2,000 ಅಡಿ ಒಂದು ಮಿನಿಮಮ್ ಬೋರ್ ಹಾಕ್ಸಿ ನಾವು ಮೋಟ್ರ್ ಹಾಕ್ಕೊಂಡು ಎಲೆಕ್ಟ್ರಿಕ್ ಕನೆಕ್ಷನ್ ತೊಗೊಂಡು ಮಾಡೋಕ್ಕೆ ಇವತ್ತು 10 ರಿಂದ 12 ಲಕ್ಷ ರೈತರಿಗೆ ಖರ್ಚು ಬರ್ತಾ ಇದೆ. ಅದೇ 200 ರಿಂದ 300 ಅಡಿ ನೀರು ಸಿಕ್ಕಿದ್ರೆ ಅವನಿಗೆ 2 ರಿಂದ 3 ಲಕ್ಷ ರೂಪಾಯಲ್ಲಿ ಬೋರ್ವೆಲ್ ಆಗಿ ನೀರು ಆಚೆ ಬರುತ್ತೆ. ಇವತ್ತು ತರಕಾರಿ ಬೆಳೆದು ಜೀವನ ಮಾಡೋಕ್ಕೆ ಅವಲಂಬಿತರಾಗಿದ್ದಾರೆ ನೆಲಮಂಗಲದಲ್ಲಿ ಜನ. ಅವ್ರ ಜೀವನ ಭವಿಷ್ಯ ಉಜ್ವಲ ಆಗ್ತದೆ. ಆಗ ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಮತ್ತು ಇಲ್ಲಿನ ಶಾಸಕರಿಗೆ ಹೆಸರು ಬರುತ್ತೆ ಅನ್ನೋ ಒಂದೇ ದುರುದ್ದೇಶದಿಂದ ಈ ಸಂಚನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಫಸ್ಟು ಕೃಷ್ಣಪ್ಪ ಅವರು ಈ ನಿಟ್ಟಿನಲ್ಲಿ ಮತ್ತು BJP ಕಾರ್ಯಕರ್ತರು ಈ ನಿಟ್ಟಲ್ಲಿ ನನಗೊಂದು ಆನ್ಸರ್ ಕೊಡಬೇಕು. ಏನಂದರೆ ಯಲಹಂಕಲ್ಲಿ ವೃಷಭಾವತಿ ನೀರೇನು 7 ಕಾಮಗಾರಿಗೆ ಈಗ ಈ ಸ್ಕೀಮಲ್ಲಿ ಪ್ಲಾನ್ ಆಗಿದೆ, ಅಲ್ಲಿ ಹೋಗ್ತಾ ಇರೋದು ನೀವು ಹೇಳ್ತೀರಾ ಕಕ್ಕಸ್ ನೀರೇನಾ ಅಥವಾ ಬಿಸ್ಲರಿ ವಾಟ್ರು ಯಾವುದಾದ್ರೂ ಸಪ್ರೇಟಾಗಿ ಅಲ್ಲಿನ ಲೈನಲ್ಲಿ ಬಿಡ್ತಾ ಇದ್ದೀರಾ? ಯಾಕೆಂದರೆ ಯಲಹಂಕ ಆದಮೇಲೆ ನೆಲಮಂಗಲಕ್ಕೆ ಬರೋದು ನೀರು. ಸೊ ಇದಕ್ಕೆ ಕೃಷ್ಣಪ್ಪ ಅವರು ಫಸ್ಟು ಯಲಹಂಕದಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿ ಅಲ್ಲೇ ಆ ಪೈಪ್ಲೈನ್ನ ಬಂದ್ ಮಾಡಿಬಿಟ್ರೆ ನೆಲಮಂಗಲಕ್ಕೆ ನೀರೇ ಬರಲ್ಲ. ಯಾಕೆ ಯಲಹಂಕ ಆದವಾಗ ನೆಲಮಂಗಲಕ್ಕೆ ಬಂದು ಯಾಕೆ ನೀವು ಹೋರಾಟ ಮಾಡ್ತಿದ್ರಿ ಕೃಷ್ಣಪ್ಪರೇ? ದಯವಿಟ್ಟು ಬಿಡಿ. ನೆಲಮಂಗಲದಲ್ಲೂ ಗಂಡು ಮಕ್ಳು ಇದ್ದೀವಿ, ಗಂಡಸರಿದ್ದೀವಿ. ದಯವಿಟ್ಟು ತಮ್ಮ ಗಂಡಸ್ತನ ಏನಾನ ಇದ್ರೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ತೋರಿಸಿ, ಅಲ್ಲಿ ನಿಲ್ಲಿಸ್ಬಿಡಿ, ಅಲ್ಲಿ ಬಂದ್ ಮಾಡಿಬಿಡಿ. ಅಲ್ಲೇ ಸರಿ ಇಲ್ಲ ಅಂತ ಯಲಹಂಕದವ್ರು ರಿಜೆಕ್ಟ್ ಮಾಡಿದ್ರೆ ನಾವು ನೆಲಮಂಗಲದಲ್ಲೂ ಅಲ್ಲಿಗೆ ನಮಗೆ ಬರೋದೇ ಇಲ್ಲ, ನಾವು ಸುಮ್ಮನೆ ಇರ್ತೀವಿ. ಇದೊಂದು ಕ್ವಶನ್ಗೆ ದಯವಿಟ್ಟು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆನ್ಸರ್ ಮಾಡಿ. ಎರಡನೇದು, ಮಾನ್ಯ ಮಾಜಿ ಶಾಸಕರು 10 ವರ್ಷ ಅಧಿಕಾರ ಮಾಡಿದ್ದಾರೆ. 10 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ, ಯಾವ ಯೋಜನೆ ಶಾಶ್ವತ ಯೋಜನೆಗಳನ್ನ ತರೋಕ್ಕಾಗಲಿಲ್ಲ. ಕುಮಾರಣ್ಣ CM ಇದ್ದರು, ಅವತ್ತು ಫಂಡ್ ತರಲಿಲ್ಲ. ಇವ್ರಿಗೆ ಕೆಲಸ ಮಾಡೋಕ್ಕೆ, ಜನಗಳು ಕೆಲಸ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಒಂದು ಏನಾಗಿತ್ತು, ಒಕ್ಕಲಿಗರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಓಟ್ ಹಾಕ್ತಿದ್ರು. ಇವ್ರು ಗೆದ್ಕೊಂಡು ಹೋಗಿ ಇವ್ರು ಗೋಮಾಳ ಮತ್ತು ಇನ್ನೊಂದು ಬಿಸ್ನೆಸ್ಸು, ಇವ್ರ ಕ್ಲಬ್ಬು, ಈ ಕಡೆನೇ ಅವರು ಗಮನ ಹರಿಸ್ತಾ ಇದ್ರು. ಈಗ ಅವ್ರಿಗೆ ಕೇಳೋದು, ಈ ಯೋಜನೆಯಿಂದ ನಾವು ಹೇಳೋದು ಫಸ್ಟು ನೀರು ಬರಲಿ. ನೀರು ಬಂದಾಗ ಅದು ಯೋಗ್ಯ ಅಲ್ಲ, ಭೂಮಿಗೆ ಹಿಂಗಕ್ಕೆ ಯೋಗ್ಯ ಅಲ್ಲ ಅದು ನೀರು ಅನ್ನೋದನ್ನ ಇವರು ಆ ನೀರನ್ನ ತೊಗೊಂಡೋಗಿ ಪ್ರೂವ್ ಮಾಡಿದ್ರೆ, ಆಮೇಲೆ ಇದು ಒಂದು ಸರ್ಕಾರದ ಪ್ರೋಗ್ರಾಮು, ಎಲ್ಲ ಟೆಕ್ನಿಕಲ್ ಟೀಮು ಅದಕ್ಕೆ ಬರಬೇಕಾದಂಥ ವಿದೇಶದ ಮಿಷನರಿಗಳು ತಂದು ಸಂಸ್ಕರಿಸಿ ಅದನ್ನು ನೀರು ಬಿಟ್ಟು ಕೋಲಾರ ಭಾಗದಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು, ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ನು ಕೊಡ್ತೀನಿ. ಸುಪ್ರೀಂ ಕೋರ್ಟಲ್ಲೂ ಏನು ಸ್ಟೇ ಕೊಟ್ಟಿದ್ರು, ಸ್ಪೆಷಲ್ ಲೀವ್ ಪಿಟಿಷನ್ನು ನಂಬರ್ 4556/2019 ವೇಕೇಟ್ ಆಗಿದೆ, ಎಂಟ್ರಿ ಮಾಡು.
ಏನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ವಾಟರು ಯೋಗ್ಯವಾಗಿದೆ, ಹಾಗಾಗಿ ಇದನ್ನ ರೈತರು ಬಳಸ್ಬೋದು, ಹಾಗಾಗಿ ಎಂಟ್ರಿ ಮಾಡಿ ಕೊಟ್ಟಿದ್ದು ಹಿಂದಿನ ಆರ್ಗ್ಯುಮೆಂಟ್ ಕೇಳಿ ಅದನ್ನು ವೆಕೇಟ್ ಮಾಡಿ ತಾವು ಇದನ್ನ ಮುಂದುವರಿಸಿ ಯೋಜನೆನಾ ಅಂತ ಹೇಳಿದ. ಈ ಯೋಜನೆ ಮುಂದುವರಿಸಿ ಅಂತ ಆದೇಶ ಆದಮೇಲೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನ ಅದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಅದನ್ನು ತಾವೇ ಪೇಪರಲ್ಲಿ ನ್ಯೂಸ್ ಮಾಡಿದ್ದೀರಿ, ತಡೆಯಾಜ್ಞೆ ತರವು ಸಂಭ್ರಮಾಚರಣೆ ಅಂತ. ಸೊ ಇವತ್ತು 100 ಟ್ಯಾಂಕ್ಗಳಿಗೆ ಏನು ನೀರು ಅಲ್ಲಿ ತುಂಬಿಸಿದ್ದಾರೆ, ಅಲ್ಲೆಲ್ಲ ಸಕ್ಸಸ್ ಆಗಿದೆ. ನೆಲಮಂಗಲದ ಒಂದು ಕಡೆನೆ ಯಾಕೆ ತೊಂದರೆ ಆಗುತ್ತೆ? ತಾವು ನೋಡಿರ್ಬೋದು ನಿನ್ನೆ ಕ್ಯಾಬಿನೆಟ್ಟಲ್ಲಿ ಮತ್ತೆ ಶಿಡ್ಲಿಘಟ್ಟ ಚಿಂತಾಮಣಿಗೆ ಇದೇ KC ವ್ಯಾಲಿ ಮತ್ತು HN ವ್ಯಾಲಿದು ನೀರು ಕೊಡಲಿಕ್ಕೆ ಬಜೆಟ್ ಅಪ್ರೂವಲ್ ಆಗಿದೆ. ಶಿಡ್ಲಿಘಟ್ಟಲ್ಲಿ ಯಾರಿದ್ದಾರೆ ಸ್ವಾಮಿ? MLA JDS MLA ಇದ್ದಾರೆ. ಮತ್ತು ಯಾಕೆ ಅವ್ರು ರಿಕ್ವೆಸ್ಟ್ ಕೊಟ್ಟರು? ಯಾಕೆ ಮಾಡಿಸ್ಕೊತಾವ್ರು ಅದನ್ನು ಯೋಜನೆನ? ಯಾಕೆ ಸ್ವಾಮಿ ನೆಲಮಂಗಲದ ಜನದ ಹೊಟ್ಟೆ ಮೇಲೆ ಹೊಡಿತೀರಿ ನೀವು? JDS ಮತ್ತು BJP ಸೇರ್ಕೊಂಡು ಯಾಕೆ ಹೊಟ್ಟೆ ಮೇಲೆ ಹೊಡಿತೀರಿ? ನೆಲಮಂಗಲದ ಜನಕ್ಕೆ ನೀರು ತುಂಬ ಮರೀಚಿಕೆ ಆಗಿದೆ. ಆ ನೀರು ಬರಲಿ, ನೀರು ಬಂದ ಮೇಲೆ ಅದನ್ನು ನೀವು ಲ್ಯಾಬಿಗೆ ಕೊಡಿ, ನಾವು 4 ಜನ ಲ್ಯಾಬಿಗೆ ಕೊಡ್ತೀವಿ ಇಂಡಿಪೆಂಡೆಂಟ್ ಆಗಿ. 4 ರಿಪೋರ್ಟ್ ಇಟ್ಕೊಂಡು ಚರ್ಚೆ ಮಾಡೋಣ ತಮ್ಮ ಮುಂದೆನೆ. ಆ ರಿಪೋರ್ಟ್ಗಳಲ್ಲಿ ಇದು ಯೋಗ್ಯ ಅಲ್ಲ ಅಂದಾಗ ಸ್ಟಾಪ್ ಮಾಡೋಣ, ಅವಾಗ ಹೋರಾಟ ಮಾಡೋಣ. ಈಗ ಒಂದು ಯೋಜನೆ ಬಂದಿದೆ, ಇಲ್ಲಿ ಕೆಲವರು ತಮಗೂ ಗೊತ್ತಿದೆ ಇವರೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾರ್ಯಾರಿಗೆ ಧಮಕಿ ಹಾಕ್ಕೊಂಡು ಯಾವ ಥರ ವಸೂಲಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು ಅಂತ. ಹಿಂದೆ ಎಲ್ಲ ಇವ್ರು ಯಾರು ಹಿಂದೆ ಕೆಲವು JDS ಕಾಂಟ್ರಾಕ್ಟರ್ಗಳು ಹೆಂಗಿದೆ ಅಂದರೆ, ಯಾರನ್ನ ಬೆಂಗಳೂರು ಕಾಂಟ್ರಾಕ್ಟರ್ ಬಂದರೆ ಅವ್ರನ್ನ ಸ್ಟಾಪ್ ಮಾಡಿ ಅವ್ರ ಹತ್ರ ಮಾಮೂಲಿ ಇಸ್ಕೊಂಡು ಜೀವನ ಮಾಡ್ತಿದ್ದಂಥ ಕಾಲನೂ ಇದಾವೆ. ಈಗ ಅವರು ಈ ಪ್ರಾಜೆಕ್ಟ್ಗೆ ಆ ಕೆರೆಗೆ ಟ್ಯಾಂಕಿಗೆ ವಿಸಿಟ್ ಮಾಡಿ, ಈ ಕ್ಲೀನಿಂಗ್ ಇದು ಪ್ಯೂರಿಫೈ ಆಗೋ ಪಾಯಿಂಟ್ ವಿಸಿಟ್ ಮಾಡಿ, ಅವರು ಪಾರ್ಲಿಮೆಂಟ್ರಿ ಇದರಿಂದ 3 ಕೋಟಿ ಅನುದಾನನ ಒಂದು ಕೆರೆಗೆ ನೀರು ಬಿಡೋಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಅವರೇ ಒಂದು ಡೆಮೋ ಮಾಡಿ ಇದನ್ನ ಹೊರದೇಶಕ್ಕೆ ಹೋದಾಗ ಈ ಥರ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಮಾಡಿದೆ, ಸಕ್ಸಸ್ ಆಗಿದೆ, ಇದೆಲ್ಲ ಕಡೆಗೂ ಎಕ್ಸ್ಪೆಂಡ್ ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಲಾಸ್ಟ್ ಬಜೆಟಲ್ಲಿ, ಅದು ನಾನು ವಿಡಿಯೋ ಕಳಿಸ್ತೀನಿ ತಮಗೆ, ಲಾಸ್ಟ್ ಬಜೆಟಲ್ಲೂ ಈ ರೀತಿ ಟ್ರೀಟ್ಮೆಂಟ್ ವಾಟರ್ ಮಾಡಬೇಕು ಅಂತ ಬಜೆಟಲ್ಲೂ ದುಡ್ಡನ್ನು ಮೋದಿ ಸರ್ಕಾರ ಕಾಯ್ದಿರಿಸಿದೆ. ಏನು ಸ್ವಾಮಿ, ಒಬ್ಬರು ತಾಲೂಕು ಅಧ್ಯಕ್ಷರು, ಒಬ್ಬರು ಪ್ರಧಾನಿ ಒಪ್ಕೊಂಡಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ, ಒಬ್ಬರು ಫೈನಾನ್ಸ್ ಮಿನಿಸ್ಟ್ರು ಒಪ್ಪಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ, ಒಬ್ಬರು ರಾಜ್ಯಾಧ್ಯಕ್ಷರು ಒಪ್ಪಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ, ಹಿರಿಯ ಶಾಸಕರು ವಿಶ್ವನಾಥ್ ಒಪ್ಪಿರೋದು ಒಪ್ಪಲ್ಲ, ಸುರೇಶ್ ಗೌಡರು ಒಪ್ಪಿರೋದು ಒಪ್ಪಲ್ಲ. ಹಾಗಿದ್ರೆ ಇದಕ್ಕೇನೋ ಬಲವಾದ ದಾಖಲೆಗಳು, ಇದು ಮನುಷ್ಯನಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋದೇನು ದಾಖಲೆ ಇದ್ದರೆ ದಯವಿಟ್ಟು ದಾಖಲೆ ಕೊಟ್ಟು ಮಾಡಿ. ಆ ದಾಖಲೆನ ಹೈಕೋರ್ಟಿಗೆ ಕೊಡಿ. ಹೈಕೋರ್ಟ್ ಕೊಟ್ಟು ಸರ್ಕಾರನ ಶಾಸಕರನ್ನ ಎಲ್ಲರನ್ನೂ ಪಾರ್ಟಿ ಮಾಡಿ ಕೇಸ್ ಹಾಕಿ ಸ್ಟೇ ತಗೊಳ್ಳಿ, ನಾವು ಸುಮ್ಮನೆ ಆಗ್ತೀವಿ. ಇದು ಬಿಟ್ಬಿಟ್ಟು ಸುಮ್ಮನೆ ಬೆಳಗ್ಗೆ ಎದ್ರೆ ಯಾಕೆ ಮಾಡಿ ಜನನ್ನ ಹಾಳು ಮಾಡ್ತೀರಿ? ಇವತ್ತು ತಮಗೆ ಗೊತ್ತಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಬಂದರೆ ಮಳೆ ಹುಯ್ಯಲ್ಲ ಅಂತ ಇವ್ರದ್ದು ಪ್ರತೀತಿ, ಇವ್ರದ್ದು ಬ್ಯಾಡ್ ಕ್ಯಾನ್ವಸ್ಸು. ಈಗ ಒಂದು 2 ವರ್ಷದಿಂದ ಮಳೆ ಹುಯ್ತಾ ಇದೆ, ಬೊಮ್ಮಾಯಿ ಇದ್ದಾಗ ಹುಯ್ತಾ ಇರಲಿಲ್ಲ. ಈಗ ಏನಾಗೋಗಿದೆ, ಬೋರ್ವೆಲ್ಲಲ್ಲಿ 1000 ಅಡಿಗೆ ಬರ್ತಿದ್ದು 700 ಅಡಿ 500 ಅಡಿ 600 ಅಡಿಗೆ ಒಂದು ಸ್ವಲ್ಪ ನೀರು ಬರ್ತಾ ಇದೆ. ಇದಕ್ಕೆ ಹಿಂದೆ ಏನಾಗ್ತಾ ಇತ್ತು, ಅಡಿಕೆ ಗಿಡ ಹಾಕಿರೋಂಥ ನಮ್ಮ ರೈತರು ನಮ್ಮ ತಾಲೂಕಲ್ಲಿ ಬೇಸಿಗೆ ಜನವರಿಯಿಂದ ಮಾರ್ಚ್ ಜೂನ್ ಬರೋವಷ್ಟಕ್ಕೆ ಅವ್ರ ಕಣ್ಣಲ್ಲಿ ನೀರು ಬಂದು ಎಷ್ಟೋ ತೋಟ ಒಣಗೋಗವು. ಅವನ ಬೋರ್ವೆಲ್ಗೆ ಸುಟ್ಟೋಗಿದ್ದಕ್ಕೆ ಹಾಕಿ ಹೆಂಡ್ತಿ ಚೈನು ಮಂಗಲ್ಯ ಚೈನು ಎಲ್ಲ ಅಡ ಇಕ್ಕಿ ತಾಂಬಂದು ಮಾಡ್ತಾಯಿದ್ದೆ. ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಬಂತು, ಈ ಸಲ ಬೇಸಿಗೆನೇ ಅಂತಲೇ ಕಾಣಲಿಲ್ಲ, ಮಾರ್ಚಿಂದಲೇ ಮಳೆ ಸ್ಟಾರ್ಟ್ ಆಯಿತು, ಎಲ್ಲ ಅನುಕೂಲ ಆಗ್ತಾ ಇದೆ. ಸೊ ನಾ ಹೇಳೋದಿಷ್ಟೇ, ರೈತರ ಬದುಕು ಹಸನು ಮಾಡೋ ಕಡೆ ಎಲ್ಲ ಪಾರ್ಟಿಗಳು ವರ್ಕ್ ಮಾಡಬೇಕು. ಬಿಟ್ಬಿಟ್ಟು ರೈತರನ್ನ ಹಾಳು ಮಾಡೋ ಕಡೆ, ದಿಕ್ತೊಪ್ಸೋ ಕಡೆ ಯಾಕೆ ಮಾಡ್ತೀರಿ? ಕೆಲಸ ಮಾಡೋಕ್ಕೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವ್ರಿಗೆ. ನಿಮ್ಗೆ 10 ವರ್ಷ ಕೊಟ್ಟಿದ್ರು, ನಾವು ಯಾರು ಏನೂ ಕೇಳಲಿಲ್ಲ 10 ವರ್ಷದಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿನ. ನೀವೇನು ಮಾಡ್ತಿರೋ ಮಾಡಿ ಎಂದು. ಈಗ 5 ವರ್ಷ ಕೊಟ್ಟಿದ್ದಾರೆ, ಬಿಟ್ಬಿಡಿ. ಅವತ್ತು ಏನಿದೆ ಮ್ಯಾಚು 28ಕ್ಕೆ, ಆ ಮ್ಯಾಚಲ್ಲಿ ಜನ ಡಿಸೈಡ್ ಮಾಡ್ತಾರೆ ಇವ್ರು ಕೆಲಸ ಮಾಡಿದ್ರ ಇಲ್ವಾ ಏನು ಅಂತ. ಹಂಗೂ ನಿಮಗೆ ನೀರು ಬಂದ ಮೇಲೆ ಏನಾದರೂ ತೊಂದರೆ ಇದೆ ಅಂದರೆ ತಂದು ಸರ್ಕಾರಕ್ಕೆ ವಿರುದ್ಧ ಅವಾಗ ಹೋರಾಟ ಮಾಡೋಣ. ಸೊ ನಾನು ಇಷ್ಟು ಹೇಳೋದು, ದಯವಿಟ್ಟು ನಾನು ಕೈ ಮುಗಿದು ಪತ್ರಕರ್ತ ಮಿತ್ರರಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಅವ್ರು ಏನು ಕೊಡ್ತಾರೆ ಅದರಲ್ಲಿ ಇವತ್ತೇನು ನಾನೊಂದೆರಡು ಜಿನೈನ್ ಕ್ವಶನ್ ರೈಸ್ ಮಾಡಿದ್ದೀನಿ. ತಾವು ಅವ್ರನ್ನ ಸಂದರ್ಶನ ಮಾಡಿದಾಗ ಆ ಕ್ವಶನ್ಗಳನ್ನ ಅವ್ರನ್ನ ಕೇಳಿ, ವಿಶ್ವನಾಥ್ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅದು ಬಿಸ್ಲರಿ ನೀರು, ನೆಲಮಂಗಲ ಕ್ಷೇತ್ರಕ್ಕೆ ಕಕ್ಕಸ್ ನೀರು ಹೆಂಗಾಗುತ್ತೆ ಅಂತ ಕೇಳಿ. ತಾವು ಸೋಮಣ್ಣವ್ರಿಗೆ ಬೇಕಾಗಿರೋಂಥ ನೀರು ಜಗದೀಶ್ ಚೌಧರಿಗೆ ಯಾಕೆ ಬೇಕಾಗಿಲ್ಲ ಅಂತ ಕೇಳಿ. ಈ ಶಿಡ್ಲಿಘಟ್ಟ MLA JDS MLAಗೆ ಬೇಕಾಗಿರೋ ನೀರು ನೆಲಮಂಗಲಕ್ಕೆ ಯಾಕೆ ಬೇಕಾಗಿಲ್ಲ ಅಂತ JDS ಮಾಜಿ MLA ಕೇಳಿ. ಇವರೇ ಹೇಳಿದರು ವೃಷಭಾವತಿಲಿ ನಾನು 56 ಕೆರೆ 8 ಕೆರೆಗೆ ನೀರು ತಂದುಬಿಟ್ಟಿದ್ದೀನಿ ಅಂತ. ಅವತ್ತಿದ್ದಿದ್ದು
ಇದು ಇವತ್ತು ಯಾಕೆ ಬೇಕಾಗಿಲ್ಲ ಅಂತ ಕೇಳಿ ನಾ ಹೇಳೋದಿಷ್ಟೇ, ಅಭಿವೃದ್ಧಿ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ, ಅಭಿವೃದ್ಧಿನ ಸಹಿಸೋಕ್ಕಾಗ್ದೇನೆ ಇನ್ನೇನು ವಿಚಾರ ಸಿಕ್ಕಿರಲಿಲ್ಲ, ಇನ್ಯಾವುದ್ರಲ್ಲೂ ಹೇಳೋಕ್ಕಾಗ್ತಿರಲಿಲ್ಲ. ಇದೊಂದೇ ಒಂದು ಏನೋ ಒಂದು ಮಾಡಿದರೆ ಜನಗಳನ್ನ ದಾರಿ ತಪ್ಪಿಸ್ಬೋದು, ಯಾವುದೋ ಒಂದು ಏನೋ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನನ್ನ ಖಂಡನೆ ಇದೆ. ಇದಕ್ಕೆ ನಮ್ಮ ನೆಲಮಂಗಲ ತಾಲೂಕು ರೈತರುಗಳದ್ದು ಎಲ್ಲರನ್ನು ಧಿಕ್ಕಾರ ಇದೆ. ಇದು ರೈತರುಗಳ ಹತ್ರ ಇವ್ರು ಯಾರು ಹೋಗ್ತಾ ಇಲ್ಲ, ಅವ್ರ ಲೀಡ್ರುಗಳೇ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾವ್ರೆ. ರಿಯಲ್ ಆಗಿ ಅಡಿಕೆ ತೋಟ ಮಾಡೋಂಥವ್ನು, ತೆಂಗಿನ ತೋಟ ಮಾಡೋಂಥವ್ನು, ತರಕಾರಿ ಬೆಳೆಯೋ ರೈತನ ಕೇಳಿದ್ರೆ ಅವನ ಕಷ್ಟ ಇವ್ರಿಗೆಲ್ಲ ಗೊತ್ತಾಗುತ್ತೆ. ಆ ರೀತಿ ಕಷ್ಟಗಳು ಗೊತ್ತಾದ ಮೇಲೆ ಅವ್ರು ಬೀದಿಗೆ ಬಂದರೆ ಅದಕ್ಕೊಂದು ಅರ್ಥ ಇರ್ತದೆ. ದಯವಿಟ್ಟು ನಾವು ಏನು ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಶಾಸಕರು ಒಂದು ರಿಕ್ವೆಸ್ಟ್ ಮಾಡೋದು, ಏನಿವತ್ತು ನಿಮ್ಮ ಸಣ್ಣ ನೀರಾವರಿ ಇಲಾಖೆ ಇದೆ, ಅದೇ ರೀತಿ ಕೃಷಿ ಇಲಾಖೆ ಇದೆ, ಅವ್ರ ಮೂಲಕ ರೈತರನ್ನ ಒಂದೆಡೆ ಸೇರಿಸಿ ಇದ್ರ ಬಗ್ಗೆ ವೈಜ್ಞಾನಿಕವಾದ ಮಾಹಿತಿ ಮತ್ತು ಏನು ವಿಡಿಯೋಗಳಿದೆ ಅದನ್ನೆಲ್ಲ ಕ್ಲೀನಾಗಿ ತೋರಿಸಿ ರೈತರಿಗೂ ಏನು ಅವ್ರಿಗೆ ಇವರು ದಾರಿ ತಪ್ಪಿಸೋದ್ರಿಂದ ಏನು ಭಯಭೀತರಾಗಿರ್ತಾರೆ ಅದನ್ನು ತಪ್ಪಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ತಮ್ಮೂರುಗಳಲ್ಲೂ ಕಟ್ಟೆಗಳಿದೆ, ಕೆರೆಗಳಿದೆ. ನಮ್ಮೂರಿನ ವೇಸ್ಟ್ ಎಲ್ಲ ಆ ಕೆರೆ ಕಟ್ಟೆಗೆ ಹೋಗುತ್ತೆ. ನೀವೆಲ್ಲನ ನೋಡ್ಕೊಂಬನ್ನಿ ಸರ್. ಇವತ್ತೇನು ನೀರುಗಳದ್ದು ಈ ಥರ ಅಭಾವ ಆಯ್ತಲ್ಲ, ಎಲ್ಲ ಊರಿಗೆ ಎಲ್ಲಿ ಬೋರ್ವೆಲ್ ಕೊರೆದಿದ್ದೀರಿ 90 ಭಾಗ ಊರಿಗೆ ಆ ಊರು ಮುಂದ್ಲು ಕಟ್ಟೆ ಪಕ್ಕದಲ್ಲೇ ಬೋರ್ವೆಲ್ ಇರೋದು. ನನ್ನೂರಲ್ಲೂ ಅದೇ ಥರ ಇರೋದು. ಅದೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಊರು ಅದೇನೆ. ಏನು ಊರು ಮುಂದ್ಲು ಕಟ್ಟೆ ನಮ್ಮ ಊರದ್ದು ಏನು ವೇಸ್ಟ್ ಹೋಗುತ್ತೆ ಅದ್ರ ಪಕ್ಕ ದಡದಲ್ಲೇನೆ ನಾವು ಬೋರ್ವೆಲ್ ಕೊರ್ಕೊಂಡು ಊರಿಗೆ ಫೀಡ್ ಮಾಡ್ತಾ ಇದ್ದೀವಿ. ಅಂದರೆ ಕಕ್ಕಸ್ ನೀರು ಕುಡಿತಾ ಇದ್ದೀವಾ? ಇಲ್ಲ. ಅದು ಭೂಮಿಗೆ ಹೋದ್ಮೇಲೆ ಆ ಭೂಮಿ ತಾಯಿಗೆ ಆ ಶಕ್ತಿ ಇದೆ, ಪ್ಯೂರಿಫೈ ಮಾಡ್ತಾಳೆ. ಈಗ ಮಿಷಿನ್ ಎರಡು ಟೈಮ್ ಮಾಡಿದ್ರೆ ಭೂಮಿ ತಾಯಿ 100 ಟೈಮ್ ಮಾಡಿ ಅದು 1000 ಅಡಿಗೆ ಹೋದಾಗ ನಾವು 1000 ಅಡಿಯಿಂದ ಎತ್ಕೊಂಡು ಕುಡಿತಾ ಇದ್ದೀವಿ. ಇದು ತಾವೆಲ್ಲ ಊರಾಗೂ ತಮ್ಮದು ಊರದ್ದೇ ಎಕ್ಸಾಂಪಲ್ ಹಾಕಿ. ಎಲ್ಲೂ ಇವತ್ತು ಊರುಗಳಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಹೋದ್ರೆ ಬೋರ್ವೆಲ್ ಕೊಡದೆ ಸಿಕ್ಕಿಲ್ಲ. ಎಲ್ಲಿ ಕಟ್ಟೆ ಇದೆ, ಕೆರೆ ಪಕ್ಕ, ಕಟ್ಟೆ ಪಕ್ಕದಲ್ಲೇ ಸಿಗೋದು. ಇಲ್ಲೇ ಬೋರ್ವೆಲ್ ಇರ್ತಾನೆ. ನಮ್ಮ ರೈತ ಹೋಗಿ ಈಗ ಜನ ಕಮ್ಮಿ ಆಗಿದ್ದಾರೆ. ನಾನು ಹುಡುಗ ಇದ್ದಾಗ 190 ಜನ ಅಲ್ಲೇ ಕೆರೆಯಲ್ಲೇ ಹೋಗ್ತಾ ಇದ್ದ ಬೆಳಗ್ಗೆ ಕೆಲಸಕ್ಕೆ. ಈಗಿಲ್ಲ. ಈಗ ಒಂದು 25 ಜನ ಹೋಗ್ತಾರೆ. ಆಮೇಲೆ ಏನು ಚರಂಡಿ ನೀರನ್ನೆಲ್ಲ ತಗೊಂಡು ಊರೊಳಗಡೆ ಬಿಟ್ಟಿರೋದು. ಈಗ ಇಲ್ಲಿ ನೆಲಮಂಗಲದಲ್ಲಿ ಇದೆ ಕೆರೆಗಳು, ಎಲ್ಲ ಕಲುಷಿತ ನೀರು ಕೆರೆಗೆ ಬಿಡ್ತಾವ್ರೆ. ಅಕ್ಕಪಕ್ಕ ಬೋರ್ವೆಲ್ ಇಲ್ವಾ? ತೋಟಗಳಿಲ್ವಾ? ಬೆಳೆ ಬೆಳೀತಾ ಇಲ್ವಾ? ಆ ಬೋರ್ವೆಲ್ಲಿಂದ ನೀರು ಕುಡಿತಾ ಇಲ್ವಾ? ಏನ್ರಿ ಈ ಥರ ಸುಮ್ಮನೆ ಜನನ ದಾರಿ ತಪ್ಪಿಸೋದ್ರಿಂದ ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ? ಎಷ್ಟು ಅನುಕೂಲ ಆಗುತ್ತೆ ನಿಮಗೆ? ಹಾಗಾಗಿ ಈ ದಾರಿ ತಪ್ಪಿಸೋ ಇದನ್ನು ಬಿಡಿ. ಏನಾನ ಇದ್ದರೆ ನಾನು ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಒಳ್ಳೆಯ ವಕೀಲರನ್ನು ಇಟ್ಕೊಂಡು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿ, ಆ ರಿಟ್ ಪಿಟಿಷನಲ್ಲಿ ಸ್ಟೇ ತನ್ನಿ. ನಾವು ಮಾತಾಡೋಂಗಿಲ್ಲ, ನೀವು ಮಾತಾಡೋಂಗಿಲ್ಲ. ಆರಾಮಾಗಿ ಜನಕ್ಕೆ ಇವ್ರು ಅನುಕೂಲ ಮಾಡ್ದಂಗೆ ಆಗುತ್ತೆ. ಆ ರಿಟ್ ಪಿಟಿಷನಲ್ಲಿ ಸ್ಟೇ ತಂದರೆ ನಾವು ಅವ್ರಿಗೊಂದು ಇಲ್ಲೆಲ್ಲ ಇಟ್ಕೊಂಡು ಒಂದು ಸನ್ಮಾನ ಕಾರ್ಯಕ್ರಮ ಆದರೂ ಮಾಡೋಣ. ಸ್ಟೇ ತಂದುಬಿಟ್ಟಿದ್ದಾರೆ ಅಂತ ಆಯ್ತಲ್ಲ. ಇವೆಲ್ಲ ಏನು ಸೈಂಟಿಫಿಕ್ ಆಗೂ ಹೋಗಲ್ಲ, ಲೀಗಲ್ ಆಗೂ ಹೋಗಲ್ಲ. ಬರೀ ಮೈಕ್ ಇಟ್ಟರೆ ಸಾಕು ಮಾತಾಡೋದು, ಮೈಕ್ ಇಟ್ಟರೆ ಸಾಕು ಮಾತಾಡೋದು. ಸೊ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾನು ನಮ್ಮ BJP ಮುಖಂಡರನ್ನ ಮತ್ತು JDS ಮುಖಂಡರನ್ನ ಕೇಳ್ಕೊತೀನಿ. ಇದು ಜನಪರವಾಗಿ, ರೈತರ ಪರವಾಗಿದೆ ಯೋಜನೆ. ಇದು ಕರ್ನಾಟಕ ಸರ್ಕಾರದ ಯೋಜನೆ. ಇಲ್ಲಿ ಯಾರು ಸ್ವಂತ ಖರ್ಚಿಂದ, ಸ್ವಂತ ಇದರಿಂದ ಯಾರು ಏನು ಮಾಡ್ತಾ ಇಲ್ಲ. ಶ್ರೀನಿವಾಸ್ MLA ಅವರು ಸ್ವಂತ ಜೇಬಿಂದ ಏನು ಆಗ್ತಾ ಇಲ್ಲ. ಸರ್ಕಾರದ್ದು ನಮ್ಮ ದುಡ್ಡನ್ನು ಎಲ್ಲ ರೀತಿಯಲ್ಲೂ ಕಾನೂನು ಸೈಂಟಿಫಿಕ್ ಆಗಿ ಎಲ್ಲ ಒಪಿನಿಯನ್ ತಗೊಂಡೇ ಸರ್ಕಾರ ಮಾಡ್ತಾ ಇದೆ. ಇದಕ್ಕೇನಾದರೂ ತೊಂದರೆ ಆದ್ರೂ ಸರ್ಕಾರನೇ ಹೊಣೆ ಆಗಿರುತ್ತೆ.